ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡೋಣ ಅಂತಂದರೆ, ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈಗ ಎಕ್ಸಾಮ್ ಬರ್ತಾ ಇದೆ. ಸೆಲೆಕ್ಷನ್ ಆದಮೇಲೆ ಅವರ ಡ್ಯೂಟೀಸ್ ಹೇಗಿರುತ್ತೆ, ಅವರ ರೆಸ್ಪಾನ್ಸಿಬಿಲಿಟೀಸ್, ಕರ್ತವ್ಯ ಏನಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ? ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಹುದ್ದೆಯು ಗ್ರಾಮ ಮಟ್ಟದ ಅತ್ಯಂತ ಪ್ರಮುಖ ಆಡಳಿತಾತ್ಮಕ ಹುದ್ದೆಯಾಗಿದೆ. ಹಿಂದೆ ಈ ಹುದ್ದೆಯನ್ನು ಗ್ರಾಮ ಲೆಕ್ಕಿಗ, ವಿಲೇಜ್ ಅಕೌಂಟೆಂಟ್ VA ಎಂದು ಕರೆಯಲಾಗುತ್ತಿತ್ತು. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಯೋಜನೆಗಳು ಹಾಗೂ ಕಂದಾಯ ಆಡಳಿತವನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ VAO ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮೊದಲಿಗೆ ನೋಡೋಣ, ಕಂದಾಯ ಮತ್ತು ಭೂ ದಾಖಲೆಗಳ ನಿರ್ವಹಣೆ, ಲ್ಯಾಂಡ್ ಆ್ಯಂಡ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂದರೆ RTC ಅಥವಾ ಪಹಣಿ ದಾಖಲೆ. ಗ್ರಾಮದ ಜಮೀನುಗಳ ಪಹಣಿ, RTC ನಿರ್ವಹಣೆ, ಬೆಳೆ ಸಮೀಕ್ಷೆ, ಕ್ರಾಪ್ ಸರ್ವೆ ಹಾಗೂ ಮಾಲೀಕತ್ವದ ವಿವರಗಳನ್ನು ನವೀಕರಿಸುವುದು. ಮ್ಯೂಟೇಷನ್, ಖಾತೆ ಬದಲಾವಣೆ. ಜಮೀನಿನ ವಾರಸುದಾರರ ಬದಲಾವಣೆ, ಕ್ರಯ, ದಾನ ಅಥವಾ ಭಾಗಪತ್ರಗಳಿಗೆ ಸಂಬಂಧಿಸಿದಂತೆ ಮ್ಯೂಟೇಷನ್ ಪ್ರಕ್ರಿಯೆಗೆ ನೆರವಾಗುವುದು. ನೆಕ್ಸ್ಟ್, ಕಂದಾಯ ವಸೂಲಿ, ಜಮೀನಿನ ನೀರಾವರಿ ತೆರಿಗೆ, ಭೂ ಕಂದಾಯ, ಲ್ಯಾಂಡ್ ರೆವಿನ್ಯೂ ಹಾಗೂ ಸರ್ಕಾರಕ್ಕೆ ಬರಬೇಕಾದ ಇತರ ದಂಡ ಅಥವಾ ಶುಲ್ಕಗಳನ್ನು ವಸೂಲಿ ಮಾಡುವುದು. ಓಕೆ, ಇದು ಕಂದಾಯ ಮತ್ತು ಭೂ ದಾಖಲೆಗಳ ನಿರ್ವಹಣೆ. ನೆಕ್ಸ್ಟ್, ಪ್ರಮಾಣ ಪತ್ರಗಳ ಪರಿಶೀಲನೆ, ವೆರಿಫಿಕೇಷನ್ ಆಫ್ ಸರ್ಟಿಫಿಕೇಟ್ಸ್. ಗ್ರಾಮಸ್ಥರು ಅರ್ಜಿ ಸಲ್ಲಿಸುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ನಿವಾಸಿ ಪ್ರಮಾಣಪತ್ರ, ಡೊಮಿಸಿಲ್ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳ EWS ಸ್ಥಳೀಯ ಪರಿಶೀಲನೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ವರದಿಯನ್ನು ನೀಡುವಂಥದ್ದು ಇವರ ಕರ್ತವ್ಯ ಆಗಿರುತ್ತೆ. ಆಮೇಲೆ ಸಾರ್ವಜನಿಕರು ಆನ್ಲೈನ್ ಸೇವೆಗಳಿಗಾಗಿ ಸೇವಾ ಸಿಂಧು ಸಲ್ಲಿಸುವ ಅರ್ಜಿಗಳ ನೈಜತೆಯನ್ನು ತಪಾಸಣೆ ಮಾಡುವುದು. ಇದು ವೆರಿಫಿಕೇಷನ್ ಆಫ್ ಸರ್ಟಿಫಿಕೇಟ್ಸ್, ಪ್ರಮಾಣ ಪತ್ರಗಳ ಪರಿಶೀಲನೆ ಕೆಲಸ ಆಗಿರುತ್ತೆ. ಅದಾದಮೇಲೆ ಸರ್ಕಾರದ ಯೋಜನೆಗಳು ಮತ್ತು ಪಿಂಚಣಿ ವಿತರಣೆ, ವೆಲ್ಫೇರ್ ಸ್ಕೀಮ್ಸ್. ಸಾಮಾಜಿಕ ಭದ್ರತಾ ಯೋಜನೆಗಳು, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ಮುಂತಾದ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವರದಿಯನ್ನು ಸಲ್ಲಿಸುವುದು. ಓಕೆ, ವಿವಿಧ ಸರ್ಕಾರಿ ಯೋಜನೆಗಳು ಸರಿಯಾದ ಅರ್ಹ ವ್ಯಕ್ತಿಗಳಿಗೆ ತಲುಪುವಂತೆ ನೋಡಿಕೊಳ್ಳುವುದು. ಓಕೆನಾ? ಇದು ಅವರ ರೆಸ್ಪಾನ್ಸಿಬಿಲಿಟಿ, ಸರ್ಕಾರದ ಯೋಜನೆಗಳು ಮತ್ತು ಪಿಂಚಣಿ ವಿತರಣೆ. ಇದಾದಮೇಲೆ ನೈಸರ್ಗಿಕ ವಿಕೋಪ ಮತ್ತು ಪರಿಹಾರ ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೀಫ್. ಅದರಲ್ಲಿ ಏನೇನು ಬರುತ್ತೆ? ನೆರೆ, ಬರಗಾಲ, ಅತಿವೃಷ್ಟಿ, ಆಲಿಕಲ್ಲು ಮಳೆ ಅಥವಾ ಬೆಂಕಿ ಅವಘಡ ಸಂಭವಿಸಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಆಸ್ತಿ-ಪಾಸ್ತಿ ಹಾನಿಯ ಅಂದಾಜು, ಕ್ರಾಪ್ ಡ್ಯಾಮೇಜ್ ಅಸೆಸ್ಮೆಂಟ್ ನಡೆಸುವುದು. ಓಕೆನಾ? ಸಂತ್ರಸ್ತರಿಗೆ ಸರ್ಕಾರದಿಂದ ಶೀಘ್ರ ಪರಿಹಾರ, ರಿಲೀಫ್ ಡಿಸ್ಟ್ರಿಬ್ಯೂಷನ್ ತಲುಪಿಸಲು ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸುವುದು. ಓಕೆನಾ? ಇಷ್ಟು ನೈಸರ್ಗಿಕ ವಿಕೋಪ ಮತ್ತು ಪರಿಹಾರ ನಿರ್ವಹಣೆಯಲ್ಲಿ ಬರುತ್ತೆ. ನೆಕ್ಸ್ಟ್, ಕಾನೂನು ಸುವ್ಯವಸ್ಥೆ ಮತ್ತು ಚುನಾವಣೆ, ಲಾ ಆ್ಯಂಡ್ ಆರ್ಡರ್ ಮತ್ತು ಎಲೆಕ್ಷನ್ಸ್. ಚುನಾವಣಾ ಕರ್ತವ್ಯ ಏನೇನಿರುತ್ತೆ? ಮತದಾರರ ಪಟ್ಟಿ, ವೋಟರ್ ಲಿಸ್ಟ್ ಪರಿಶೀಲನೆ ಮಾಡುವಂಥದ್ದು, ತಿದ್ದುಪಡಿ ಹಾಗೂ BLO ಬೂತ್ ಲೆವೆಲ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸುವುದು. ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಣಿಕೆ, ಅಕ್ರಮ ಒತ್ತುವರಿ ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾದಾಗ ಮೇಲಾಧಿಕಾರಿಗಳಿಗೆ ಅಂದರೆ RI ಆಗಿರ್ಬೋದು, ಶಿರಸ್ತೇದಾರ್ ಅಥವಾ ತಹಶೀಲ್ದಾರ್ ಅವರಿಗೆ ತಕ್ಷಣ ಮಾಹಿತಿ ನೀಡುವುದು. ಓಕೆ, ಜಮೀನು ಗಡಿ ವಿವಾದಗಳ ಸಂದರ್ಭದಲ್ಲಿ ಸರ್ವೇಯರ್ ಹಾಗೂ ಕಂದಾಯ ನಿರೀಕ್ಷಕರಿಗೆ ಅಂದರೆ RI ಸ್ಥಳದಲ್ಲಿದ್ದು ಅವರಿಗೆ ನೆರವಾಗುವುದು. ನೆಕ್ಸ್ಟ್ ನೋಡೋಣ,
ಮೇಲಾಧಿಕಾರಿಗಳು ಮತ್ತು ಸೇವಾ ಶ್ರೇಣಿ. ಸೊ ವಿ ಎ ಒ ಅವರು ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ತಹಸೀಲ್ದಾರ್ ಅವರ ನೇರ ಉಸ್ತುವಾರಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಓಕೆನಾ. ಸೊ ಸ್ನೇಹಿತರೆ, ಇಷ್ಟು ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿದೆ, ಗ್ರಾಮ ಆಡಳಿತ ಅಧಿಕಾರಿ ಅವರ ಕರ್ತವ್ಯ ಏನೇನಂತ ನೋಡಿದ್ರಿ, ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರಿ, ಡ್ಯೂಟೀಸ್ ನೋಡಿದ್ರಿ. ಇಷ್ಟು ಒಂದು ವಿ ಎ ಒ ಏನೇನು ಕೆಲಸ ಬರುತ್ತೆ ಅಂತ ಸವಿವರವಾಗಿ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಓಕೆನಾ. ಸೊ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಬರಿತಾ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ. ಯಾವ ರೀತಿ ಡ್ಯೂಟೀಸ್ ಇರುತ್ತೆ, ಏನೇನು ಕರ್ತವ್ಯ ಇರ್ತವೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಸಿಗುವ. ಅಲ್ಲಿವರೆಗೂ ಧನ್ಯವಾದಗಳು.